ಅರ್ಜುನ್, ಇನ್ ಸ್ವಲ್ಪ ಹೊತ್ತಲ್ಲೇ ಹುಡುಗಿ ಮನೆಯವರೆಲ್ಲ ಬಂದ್ಬಿಡ್ತಾರೆ. ಅವ್ರು ಯಾಕಮ್ಮ ಇಲ್ಲಿಗೆ ಬರ್ತಾ ಇದಾರೆ? ಹೇಳ್ಬೇಕಂದ್ರೆ ನಾವು ತಾನೇ ಅಲ್ಲಿಗೆ ಹೋಗ್ಬೇಕು. ನೀನ್ ಹೇಳ್ತಿರೋದ್ ಕರೆಕ್ಟೇ ಅರ್ಜುನ್, ಆದ್ರೆ ನಿಮ್ಮ ಅಣ್ಣ ಇರೋ ಕಂಡೀಷನಲ್ಲಿ ನಾವು ಅವನನ್ನ ಹುಡುಗಿ ನೋಡಕ್ ಕರ್ಕೊಂಡು ಹೋಗಕ್ಕಾಗತ್ತಾ? ಅಭಿ ಬಗ್ಗೆ ಯೋಚನೆ ಮಾಡಿನೇ ಹುಡುಗಿ ಮನೆಯವರಿಗೆ ಇಲ್ಲಿಗೆ ಬರಕ್ ಹೇಳಿದ್ದು. ಅವ್ರು ಬಂದ್ಮೇಲೆ ಅಭಿ ಕಡೆಯಿಂದ ಯಾವ ಪ್ರಾಬ್ಲಮೂ ಬರಬಾರ್ದು. ಅದು ನಿನ್ ರೆಸ್ಪಾನ್ಸಿಬಿಲಿಟಿ. ಸರಿಮಾ, ನಾನು ನೋಡ್ಕೋತೀನಿ. ಅವನ್ ಯಾವ ಮೂಡಲ್ಲಿದ್ದಾನೆ ಅಂತ ನೋಡಿ ಮಾತಾಡಪ್ಪ. ಓಕೆಮಾ. ಅಭಿ 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 ಯಾರು? ಅಭಿ, ನಾನು ಅರ್ಜುನ್, ನಿನ್ ತಮ್ಮ ಕಣೋ. ಎಲ್ಲಾನು ಸ್ವಲ್ಪ ಮಂಜಾಗಿ ಕಾಣಿಸ್ತಿದೆ, ಕಣ್ಣೇ ಓಪನ್ ಮಾಡಕ್ ಆಗ್ತಿಲ್ಲ ಅರ್ಜುನ್. ಏಯ್, ಅದೆಲ್ಲ ಇಂಜೆಕ್ಷನ್ ಎಫೆಕ್ಟು, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ. ಮೊದಲು ನೀನು ಸರಿಯಾಗಿ ಎದ್ದು ಕೂತ್ಕೋ. ಹಾ, ಎದಳು, ಹುಷಾರು, ಎದಳು. ತುಂಬಾ ಸುಸ್ತಾಗ್ತಿದೆ. ಏಯ್ ಅಭಿ, ನೀನು ಮೊದಲು ಹೋಗಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ನೋಡೋಕ್ಕೆ ಹುಡುಗಿ ಕಡೆಯವರೆಲ್ಲ ಬರ್ತಾ ಇದಾರೆ. ನಂಗೆ ಅದಿಷ್ಟ ಇಲ್ಲ ಕಣೋ. ಅಭಿ ಪ್ಲೀಸ್. ನನ್ನಿಂದ ದೇವಿನ ಮರೆಯೋಕ್ ಆಗ್ತಿಲ್ಲ. ನಂಗೆ ಅವಳ ನೆನಪು ಕಾಡ್ತಾ ಇದೆ. ಹೇಗೋ ಅವಳನ್ನ ಮರೆಯೋದಿಕ್ಕಾಗತ್ತೆ? ನೀನು ಹೇಳೋದೆಲ್ಲ ಸರಿನೇ, ಆದರೆ ದೇವಿ ಇವಾಗ ನಮ್ಮ ಜೊತೆ ಇಲ್ವಲ್ಲ. ಇಲ್ಲಿ ನೋಡು, ನೀನು ಬರೀ ಅವಳ ನೆನಪಲ್ಲಿ ಮಾತ್ರ ಇರ್ಬೋದು, ಆದ್ರೆ ಅವಳ ಜೊತೆ ಬದುಕೋದಕ್ಕಾಗಲ್ಲ. ಅಭಿ ಇಲ್ಲ, ನಿನಗೆ ಅಂತ ಒಂದು ಜೀವನ ಇದೆ, ಒಂದು ಕುಟುಂಬ ಇದೆ, ಒಂದು ಗುರಿ ಇದೆ. ಅದಕ್ಕೋಸ್ಕರ ನೀನು ಲೈಫ್ ಲೀಡ್ ಮಾಡಬೇಕು. ಹೇಗೋ ಅರ್ಜುನ್? ಇಲ್ಲಿ ನೋಡಬಿ, ಆಗಿದ್ದೆಲ್ಲ ಒಂದು ಕನಸು ಅಂದ್ಕೊಂಡು ಮರ್ತು ಬಿಡು. ನಾವು ಆಸೆ ಪಟ್ಟಿದ್ದ ಬದುಕು ನಮಗೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಬದುಕು ಅಲ್ಲೇ ಮುಗೀತು ಅಂತ ಅರ್ಥ ಅಲ್ಲ. ಅಮ್ಮ ನೀನು ಒಳ್ಳೇದಕ್ಕೆ ಹೇಳ್ತಾ ಇದಾರೆ. ಹೇ, ಅವ್ರು ಹೇಳೋ ಹುಡುಗಿನ ಮದುವೆ ಆಗೋ, ನಿನ್ನ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಇರಲ್ಲ ಕಣೋ, ದೇವಿ ಇಲ್ದೆ ನನ್ನ ಜೀವನ ಖಂಡಿತ ಚೆನ್ನಾಗಿರಲ್ಲ ಕಣೋ. ನನ್ನಿಂದ ನನ್ನ ದೇವಿನ ಮರೆಯೋಕ್ಕಾಗಲ್ಲ. ನನ್ನ ಯಾರನ್ನು ಮದ್ವೆನೂ ಮಾಡ್ಕೊಳಲ್ಲ. ಏಯ್, ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಅಮ್ಮ ಒಂದ್ಸಲ ಡಿಸಿಷನ್ ತಗೊಂಡ್ರೆ ಅವ್ರು ಯಾವತ್ತೂ ಚೇಂಜ್ ಮಾಡಲ್ಲ ಕಣೋ. ಹೇ, ದೊಡ್ಡ ಮಂತನದಲ್ಲಿ ಹುಡುಗಿ ನೋಡಿದ್ದಾರೆ. ಈ ಸಂಬಂಧ ಅಮ್ಮನಿಗೆ ತುಂಬಾನೇ ಮುಖ್ಯ. ಅರ್ಜುನ್, ಹೋಗಿದ್ದು ಒಂದು ಜೀವ ಅಲ್ಲ ಕಣೋ, 2 ಜೀವ. ಆ ನೋವು ಕಾಡ್ತಿದೆ, ನನ್ನ ಎದೆ ಒಡಿತಿದೆ ಕಣೋ. ನನ್ನಿಂದ ಹೇಗೋ ಇನ್ನೊಂದು ಹುಡುಗಿನ ಮದುವೆ ಆಗೋಕ್ಕಾಗತ್ತೆ? ಅಭಿ, ನಾನು ಹೇಳದ್ ಸ್ವಲ್ಪ ಕೇಳೋ. ಈಗಲೇ ನಿನ್ ಮದುವೆ ಏನಾಗ್ಬಿಡಲ್ಲ. ಎಲ್ಲರೂ ಈಗ ಬರೀ ಫಾರ್ಮಾಲಿಟಿಗೋಸ್ಕರ ನೀನ್ ನೋಡಕ್ ಬರ್ತಾರೆ. ಹಾಗೇನೆ ನೀನು ಫಾರ್ಮಾಲಿಟಿಗೋಸ್ಕರ ಬಂದು ಹುಡುಗಿ ನೋಡು, ಅಷ್ಟೇ ಸಾಕು. ಯಾಕೋ ಬರ್ಬೇಕು? ಏ ಅಭಿ, ಅಮ್ಮ ಅವ್ರಿಗೆ ಬರಕ್ ಹೇಳಿದಾರೆ ಕಣೋ. ಅವ್ರಾಗ್ಲೇ ಬರ್ತಾ ಇದಾರೆ. ಇಲ್ಲ, ಈಗ ನೀನ್ ಬರ್ಲಿಲ್ಲ ಅಂದ್ರೆ ಅವ್ರ ಮುಂದೆನೆ ನಮ್ಮಮ್ಮನಿಗೆ ದೊಡ್ಡ ಅವಮಾನ ಆಗುತ್ತೆ. ನಾವೇ ನಮ್ಮಮ್ಮನಿಗೆ ಬೇರೆಯವ್ರ ಮುಂದೆ ಅವಮಾನ ಮಾಡ್ಬೋದಾ ಅಭಿ? ಏಯ್, ನಿನಗೆ ಹುಡುಗಿ ಇಷ್ಟ ಇದ್ರೆ ಮಾತ್ರನೇ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು. ಅಯ್ಯೋ ನೋಡು, ನೀನ್ ಬರೀ ಫಾರ್ಮಾಲಿಟಿಗೋಸ್ಕರ ಬಂದ್ ನೋಡು. ಉಳಿದಿದ್ದನ್ನ ಅವ್ರು ಹೋದ್ಮೇಲೆ ಮಾತಾಡೋಣ. ಏನ್ ಹೇಳ್ತೀಯ? ಇದಕ್ಕೂ ಮೇಲೆ ಯೋಚನೆ ಮಾಡಕ್ಕೇನು ಇಲ್ಲ. ಹೇ ಬಾ, ರಿಫ್ರೆಶ್ ಆಗಿ ಡ್ರೆಸ್ ಅಪ್ ಆಗುವಂತೆ ಬಾ. ಬಿಡೋ, ಬಾರ. ನನ್ ಸುಮ್ಮನೆ ಬಾ, ಬಿಡೋ. ಬರ ಅರ್ಜುನ್, ಅರ್ಜುನ್ ಬಾ ಅಂತ ಹೇಳ್ತಾ ಇದ್ದೀನಲ್ಲ. ಬಾ, ಕಮೋನ್ ಬಿಡೋ. ಹೇ ಬಾರ, ಹೇಳೋದ್ ಕೇಳೋ. ನನ್ನಿಂದ ಆಗಲ್ಲ ಕಣೋ. ಹೋಗೊಳಗೆ ಹೋಗು, ಫ್ರೆಶ್ ಆಗು. ನಮಸ್ತೆ. ಬನ್ನಿ ಬನ್ನಿ ನಮಸ್ಕಾರ. ಬನ್ನಿ, ನಮಸ್ತೆ, ಬನ್ನಿ.